ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಎಲ್ಲರಿಗೂ ಸುಸ್ವಾಗತ. ಶಿಕ್ಷಕರ ಸಾಮಾನ್ಯ ವರ್ಗಾವಣೆಗೆ ಸಂಬಂಧಿಸಿದಂತೆ ಒಂದು ಅಧಿಕೃತ ಜ್ಞಾಪನ 20/5/2025 ಹೊರಬಂದಿದ್ದು, ವರ್ಗಾವಣೆ ನಿರೀಕ್ಷೆಯಲ್ಲಿರುವವರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಇದು ಮೊದಲನೇ ಹಂತವಾಗಿದ್ದು, ಸೀನಿಯಾರಿಟಿ ಲಿಸ್ಟನ್ನು ತಯಾರಿಸಲು ವೇಟೇಜ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದು, ಎಲ್ಲರೂ ತಮ್ಮ EEDS ಲಾಗಿನ್ನಲ್ಲಿ ಇದನ್ನು ಪರಿಶೀಲನೆ ಮಾಡಿಕೊಳ್ಳಬಹುದಾಗಿರುತ್ತೆ. ಬನ್ನಿ ಇದರ ಬಗ್ಗೆ ಜ್ಞಾಪನವನ್ನು ನೋಡಿ ಆನಂತರ ಯಾವ ರೀತಿ ನಮ್ಮ ವೇಟೆಡ್ ಸ್ಕೋರನ್ನು EEDS ಲಾಗಿನ್ನಲ್ಲಿ ಪರಿಶೀಲನೆ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, KR ವೃತ್ತ, ಬೆಂಗಳೂರು. ಸಂಖ್ಯೆ EGOVE/SEC/E 168687/2024-25. ದಿನಾಂಕ 20/5/2025. ಜ್ಞಾಪನ. ವಿಷಯ 24-25ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ 2024 ಅಂತ್ಯಕ್ಕೆ ಶಿಕ್ಷಕರ ಅಂತಿಮ ವೇಟೆಡ್ ಅಂಕಗಳನ್ನು ತಂತ್ರಾಂಶದಲ್ಲಿ ಪ್ರಕಟಿಸಿರುವ ಬಗ್ಗೆ. ಇಲ್ಲೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, 2024-25ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಅಂತ. ಅದರಿಂದ ಸಾಮಾನ್ಯ ವರ್ಗಾವಣೆಯ ಆಕಾಂಕ್ಷಿಗಳೆಲ್ಲರೂ ಇದರಿಂದ ವರ್ಗಾವಣೆ ನಡೆಯುತ್ತೆ ಅನ್ನೋದನ್ನು ಖಾತ್ರಿಪಡಿಸ್ಕೋಬಹುದಾಗಿರುತ್ತೆ. ಹೀಗೆ ಸಾಮಾನ್ಯ ವರ್ಗಾವಣೆಗೆ ಸೀನಿಯಾರಿಟಿ ಲಿಸ್ಟನ್ನು ತಯಾರಿಸ್ತಾರೆ. ಆ ಸೀನಿಯಾರಿಟಿ ಲಿಸ್ಟನ್ನು ಈ ವೆಯ್ಟೆಡ್ ಅಂಕಗಳ ಆಧಾರದ ಮೇಲೆ ಮಾಡೋದ್ರಿಂದ ಇದು ಸಹ ಒಂದು ಮುಖ್ಯವಾದ ಹಂತ ಅಂತಲೇ ಪರಿಗಣಿಸಬಹುದಾಗಿರುತ್ತೆ. ಬನ್ನಿ, ಉಲ್ಲೇಖ 5 ಉಲ್ಲೇಖಗಳಿದೆ. ಈಗಾಗಲೇ ಈ ಉಲ್ಲೇಖಿತ ಆದೇಶಗಳನ್ನ ತಾವೆಲ್ಲರೂ ನೋಡಿರ್ತೀರಿ. ಆ ಪ್ರಕಾರ EEDSನಲ್ಲಿ ವೆಯ್ಟೆಡ್ ಮಾರ್ಕ್ಸನ್ನು ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಹಾಗೂ ವ್ಯತ್ಯಾಸ ಇದ್ದರೆ ಅದನ್ನ ಕಚೇರಿಯಲ್ಲಿ BOರವ್ರ ಮೂಲಕ ಅಪ್ಡೇಟ್ ಮಾಡಿಸ್ಕೊಳ್ಳೋದಕ್ಕೆ 3 ಬಾರಿ ಅವಕಾಶವನ್ನು ಕೊಟ್ಟಿದ್ದರು ಹಾಗೂ ಅಂತಿಮ ಅವಕಾಶ ಅಂತನ್ನೋದು ಸಹ ತಿಳಿಸಿದರು. ಹೀಗಾಗಿ ಅದೇ ಅಂತಿಮವಾಗಿದ್ದು, ಈಗ ಯಾವುದೇ ಬದಲಾವಣೆ, ತಿದ್ದುಪಡಿ, ಮಾರ್ಪಾಡು ಮಾಡುವುದಕ್ಕೆ ಅವಕಾಶ ಇರೋದಿಲ್ಲ. ಈಗ ನಿಮ್ಮ ಲಾಗಿನ್ನಲ್ಲಿ ಎಷ್ಟು ವೆಯ್ಟೆಡ್ ಅಂಕಗಳು ತೋರಿಸುತ್ತೋ ಅದರ ಆಧಾರಿತವಾಗಿ ವರ್ಗಾವಣಾ ಪ್ರಕ್ರಿಯೆಗಳು ನಡೆಯುತ್ತೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಉಲ್ಲೇಖ 1 ಮತ್ತು 2ರನ್ವಯ 2024-25ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರುಗಳ ಡಿಸೆಂಬರ್ ತಿಂಗಳವರೆಗೂ ನವೀಕರಿಸಿದ ಶಿಕ್ಷಕರ ಸೇವಾ ವಿವರದ ಆಧಾರದ ಮೇಲೆ ಗಣನೆಗೆ ತೆಗೆದುಕೊಂಡು ಕರಡು ವೆಯ್ಟೆಡ್ ಅಂಕಗಳನ್ನು EEDS ತಂತ್ರಾಂಶದಲ್ಲಿನ ಶಿಕ್ಷಕರ ಲಾಗಿನ್ನಲ್ಲಿ ಹಾಗೂ ಇಲಾಖಾ ವೆಬ್ಸೈಟ್ನಲ್ಲಿ ಉಲ್ಲೇಖ 3ರಲ್ಲಿ ಪ್ರಕಟಿಸಿ ಸೇವಾ ಮಾಹಿತಿಯ ಇಂದೀಕರಣಕ್ಕಾಗಿ ದಿನಾಂಕ 20/3/2025 ಕಾಲಾವಕಾಶವನ್ನು ನೀಡಲಾಗಿತ್ತು. ಮುಂದುವರೆದು ಉಲ್ಲೇಖ 4ರಲ್ಲಿ EEDSನಲ್ಲಿ ಎಲ್ಲ ನೌಕರರ ಮಾಹಿತಿಯನ್ನು ಇಂದೀಕರಣ ಮಾಡಲು ದಿನಾಂಕ 28/3/2025 ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಅಲ್ಲದೆ ಉಲ್ಲೇಖ 5ರಲ್ಲಿ EEDSನಲ್ಲಿ ಇಂದೀಕರಣಕ್ಕಾಗಿ ಈ ಹಿಂದೆ ಹಲವಾರು ಬಾರಿ ಕಾಲಾವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಈಗಾಗಲೇ ಇಷ್ಟೆಲ್ಲ ಅವಕಾಶಗಳು ಕೊಟ್ಟಿದ್ದೀವಿ ಅಂತ ತಿಳಿಸೋದಕ್ಕಾಗಿ ಇದನ್ನೆಲ್ಲ ಇಲ್ಲಿ ಉಲ್ಲೇಖಿಸಿದ್ದಾರೆ. ವರ್ಗಾವಣೆಗೆ ಸಂಬಂಧಿಸಿದ ವಿವಿಧ ಕಾರ್ಯಗಳ ನಿರ್ವಹಿಸಬೇಕಾಗಿರುವುದರಿಂದ ಮತ್ತು ಈಗಾಗಲೇ EEDSನಲ್ಲಿ ಮಾಹಿತಿ ಇಂದೀಕರಣಕ್ಕಾಗಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿರುವುದರಿಂದ ಇನ್ನು ಮುಂದೆ EEDSನಲ್ಲಿ ಇಂದೀಕರಣ, ತಿದ್ದುಪಡಿ ಅಥವಾ ಬದಲಾವಣೆಯನ್ನು ವರ್ಗಾವಣೆಗೆ ಪರಿಗಣಿಸಲಾಗುವುದಿಲ್ಲ.
ಈ ಬಾರಿಯ ವರ್ಗಾವಣೆಗೆ ಯಾವುದೇ ಅಪ್ಡೇಷನ್ ಆಗಲಿ, ಕರೆಕ್ಷನ್ ಆಗಲಿ, ಚೇಂಜಸ್ ಆಗಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಮನವಿ ಬಂದರೂ ಪರಿಗಣಿಸೋದಿಲ್ಲ ಅಂತ ತಿಳಿಸಿದ್ದಾರೆ. ಅಂತಿಮವಾಗಿ ಪ್ರಕಟಿಸಲ್ಪಟ್ಟ ಸೇವಾ ಅಂಕಗಳನ್ನೇ ಪ್ರಸಕ್ತ ಸಾಲಿನಲ್ಲಿ ನಡೆಯುವ ವರ್ಗಾವಣೆಯ ಎಲ್ಲ ಪ್ರಕ್ರಿಯೆಗಾಗಿ ಪರಿಗಣಿಸಲಾಗುವುದೆಂದು ತಿಳಿಸಲಾಗಿದೆ. ಈಗ ಏನು ನಿಮ್ಮ ಲಾಗಿನ್ನಲ್ಲಿ ತೋರಿಸ್ತಾ ಇದೆಯೋ ಅದರ ಆಧಾರಿತವಾಗಿ ಸೀನಿಯಾರಿಟಿ ಲಿಸ್ಟನ್ನು ತಯಾರಿಸ್ತಾರೆ ನೀವು ಅರ್ಜಿ ಸಲ್ಲಿಸಿದ್ರೆ. ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಾಥಮಿಕ ಅಥವಾ ಪ್ರೌಢಶಾಲಾ ಸಹಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರುಗಳ ಅಂತಿಮ ಸೇವಾ ಅಂಕಗಳನ್ನು ಅಂದರೆ ವೇಟೆಡ್ ಸ್ಕೋರ್ EEDS ತಂತ್ರಾಂಶದಲ್ಲಿನ ಶಿಕ್ಷಕರ ಲಾಗಿನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಥವಾ ಉಪನಿರ್ದೇಶಕರ ಲಾಗಿನ್ ಹಾಗೂ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ತಿಳಿಸುತ್ತಾ, ಸದರಿ ಮಾಹಿತಿಯನ್ನು ಎಲ್ಲ ಶಿಕ್ಷಕರಿಗೆ ತಲುಪಿಸಲು ಕ್ರಮ ವಹಿಸುವಂತೆ ಇಲಾಖೆಯ ಎಲ್ಲ ಕಚೇರಿಯ ಮುಖ್ಯಸ್ಥರಿಗೆ ಕೋರಿದೆ. ಹೀಗೆ ವೇಟೆಡ್ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಾಗಿನ್ನಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದು, ಎಲ್ಲರೂ ತಮ್ಮ ತಮ್ಮ KGID ನಂಬರ್ ಹಾಗೂ ಪಾಸ್ವರ್ಡನ್ನು ಹಾಕಿ ವೇಟೆಡ್ ಸ್ಕೋರನ್ನು ಪರಿಶೀಲನೆ ಮಾಡ್ಕೋಬೋದಾಗಿರುತ್ತೆ. ಇದರ ಆಧಾರಿತವಾಗಿ ಸೀನಿಯಾರಿಟಿ ಲಿಸ್ಟನ್ನು ಪ್ರಕಟ ಮಾಡ್ತಾರೆ. ಕಚೇರಿಯ ಟಿಪ್ಪಣಿ ಮಾನ್ಯ ಆಯುಕ್ತರಿಂದ ಅನುಮೋದಿಸಲ್ಪಟ್ಟಿದೆ. ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢಶಿಕ್ಷಣ ಇಬ್ಬರು ಸಹಿ ಮಾಡಿರ್ತಾರೆ. ಇದಿಷ್ಟು ಈ ಜ್ಞಾಪನದಲ್ಲಿರುವಂತಹ ವಿಷಯ. ಇನ್ನು ನಮ್ಮ ಲಾಗಿನ್ನಲ್ಲಿ ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಳೋದು ನೋಡೋಣ. ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅದರಲ್ಲಿ EEDS ಲಾಗಿನ್ ಎಂದು ಸರ್ಚ್ ಕೊಡಿ. ಲಿಂಕ್ ತೆರೆದುಕೊಳ್ಳುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಬರುತ್ತೆ. ಲಾಗಿನ್ ಆ್ಯಸ್ ಎಂಪ್ಲಾಯಿ, ಆಫೀಸ್, ಸ್ಕೂಲ್. ಇದರಲ್ಲಿ ಎಂಪ್ಲಾಯಿ ಕ್ಲಿಕ್ ಮಾಡಿ. ನಿಮ್ಮ KGID ನಂಬರ್ ಹಾಗೂ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಮರೆಯದೆ ಎಂಟರ್ ಮಾಡಿ. 7, 8, 9, 9, 8. ಲಾಗಿನ್ ಕ್ಲಿಕ್ ಮಾಡಿ. ಬಹುಶಃ ಏನೋ ತಪ್ಪಿದೆ. ಫರ್ಗಟ್ ಪಾಸ್ವರ್ಡ್ ಕೊಡಿ. ನಿಮ್ಮ KGID ನಂಬರನ್ನು ಹಾಕಿ ಪಾಸ್ವರ್ಡನ್ನು ರೀಸೆಟ್ ಮಾಡಿ. ಆನಂತರ ಪ್ರಯತ್ನಿಸಿ. ನಿಮ್ಮ ಮೊದಲನೇ KGID ನಂಬರ್ ಆಗಿರಬೇಕು. ಆನಂತರ ಪಾಸ್ವರ್ಡ್ ರೀಸೆಟ್ ಮಾಡಿ. ಲಾಗಿನ್ ಆ್ಯಸ್ ಎಂದು ಇರುವಲ್ಲಿ ಕಡ್ಡಾಯವಾಗಿ ಎಂಪ್ಲಾಯಿ ಎಂದು ಸೆಲೆಕ್ಟ್ ಮಾಡಲೇಬೇಕು. ಆಫೀಸ್ ಅಥವಾ ಸ್ಕೂಲ್ ಎಂದು ಸೆಲೆಕ್ಟ್ ಆಗಿದ್ದಲ್ಲಿ ಲಾಗಿನ್ ಆಗಲು ಸಾಧ್ಯವಿರುವುದಿಲ್ಲ. KGID ನಂಬರ್ ಹಾಕಿ ಲಾಗಿನ್ ಆಗುವಾಗ ಲಾಗಿನ್ ಆ್ಯಸ್ ಎಂಪ್ಲಾಯಿ ಎಂದು ಸೆಲೆಕ್ಟ್ ಮಾಡಿ. ಆನಂತರ KGID ನಂಬರ್, ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಹೀಗೆ ಲಾಗಿನ್ ಆಗಲು ಯಾವುದೇ ಮೊಬೈಲ್ OTPಯ ಅವಶ್ಯಕತೆ ಇರುವುದಿಲ್ಲ. ನೆನಪಿನಲ್ಲಿಟ್ಕೊಳ್ಳಿ, ಲಾಗಿನ್ ಆ್ಯಸ್ ಎಂಪ್ಲಾಯಿ ಯೂಸರ್ ID ಫಸ್ಟ್ KGID ನಂಬರ್ ಆಗಿರುತ್ತೆ. ಪಾಸ್ವರ್ಡ್ ನೀವು ಅದನ್ನ ಸೆಟ್ ಮಾಡ್ಕೋಬೇಕು. ಆನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ 0, 4, 1, 4, 2. ವೇಟೆಡ್ ಸ್ಕೋರ್ ಇಲ್ಲಿ ತೆರೆದುಕೊಳ್ಳುತ್ತೆ. ಇದು ನಿಮ್ಮ ವೇಟೆಡ್ ಸ್ಕೋರ್ ಆಗಿರುತ್ತೆ. ಈಗ ನಿಮಗೆ ಯಾವುದೇ ಎಡಿಟ್ ಆಪ್ಷನ್ ಇರೋದಿಲ್ಲ. ಈಗಾಗಲೇ ಹಲವಾರು ಬಾರಿ ಎಡಿಟ್ ಆಪ್ಷನ್ ಕೊಟ್ಟಿದ್ರು. ನಿಮ್ಮ ಡ್ರಾಯಿಂಗ್ ಆಫೀಸರ್ ಮೂಲಕ ನೀವು ಸರಿಪಡಿಸ್ಕೊಳ್ಬಹುದಾಗಿತ್ತು. ಆದರೆ ಈಗ ಯಾವುದೇ ಎಡಿಟ್ ಆಪ್ಷನ್ ಇರೋದಿಲ್ಲ. ಇದರ ಆಧಾರದ ಮೇಲೆ ಟ್ರಾನ್ಸ್ಫರ್ ಸೀನಿಯಾರಿಟಿ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಇಲ್ಲಿ ನೋಡಿ ಆಪ್ಷನ್ ಇದೆ. ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್, ಆಫೀಸರ್ಸ್ ಇನ್ಸ್ಪೆಕ್ಷನ್ ರಿಪೋರ್ಟ್, ಕ್ರಿಯೇಟ್ ಅಪ್ಲಿಕೇಶನ್, ಅಪ್ಲಿಕೇಶನ್ ಡೀಟೇಲ್, ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್. ಇದಿಷ್ಟು ಆಪ್ಷನ್ ಇರುತ್ತೆ. CRP BRP ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವರು
ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿ CRP BRP ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಇನ್ನುಳಿದ ಶಿಕ್ಷಕರು ವೇಟೆಡ್ ಸ್ಕೋರನ್ನು ನೀವು ಈ ಥರ ಪರೀಕ್ಷೆ ಮಾಡಿಕೊಳ್ಬೋದು. ಧನ್ಯವಾದಗಳು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ